ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಳಕಿನ ಭಾಗ್ಯ ಇಲ್ಲದೆ ಕತ್ತಲಲ್ಲಿ ಜೀವಿಸುತ್ತಿರುವ ಧರ್ಮವರಹಳ್ಳಿ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ ಎಬಿವಿಪಿ ಮುಖಂಡ ಸುರೇಶ್. ಚೇಳೂರು ತಾಲೂಕಿನ ಚಿಲ್ಕಲ್ನೆರಪು ಹೋಬಳಿಯ ಧರ್ಮವರಹಳ್ಳಿ ಗ್ರಾಮದಲ್ಲಿ ಬೀದಿ ದೀಪಗಳು ಉರಿಯದೆ ಕತ್ತಲಲ್ಲಿ ಹಿರಿಯರು, ಮಹಿಳೆಯರು, ಮಕ್ಕಳು ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಎಬಿವಿಪಿ ಮುಖಂಡ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಬೀದಿ ದೀಪಗಳು ಪಂಚಾಯಿತಿಯಿಂದ ಅಳವಡಿಸಿದ್ದು ಸದರಿ ದೀಪಗಳು ಉರಿದೇ ಇರುವುದರಿಂದ ಈ ಬಗ್ಗೆ ಪಂಚಾಯಿತಿ ಪಿಡಿಒ ಗಮನಕ್ಕೆ ಹಲವಾರು ಬಾರಿ ಮೌಖಿಕವಾಗಿ ತಿಳಿಸಿದ್ದರೂ ಸದರಿ ಪಿಡಿಒರವರು ಹಾರಿಕೆ ಉತ್ತರ ನೀಡುವುದಾದರೂ ಬಿಟ್ಟರೆ ಇದುವರೆಗೂ ಬೀದಿ ದೀಪಗಳ ನಿರ್ವಹಣೆ ಮಾಡಲಿಲ್ಲ ಎಂದು ತಿಳಿಸಿದರು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಬೀದಿ ದೀಪಗಳನ್ನು ಅತಿ ಬೇಗ ಅಳವಡಿಸಲು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ರಮೇಶ್, ರಾಮಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಏನೇ ಒಂದಿನ ಚಿಲ್ಕಲ್ನೆರಪು ಹೋಬಳಿಯಲ್ಲಿ ಬರ್ತಕ್ಕಂತಹ ಪ್ರತಿಷ್ಠಿತ ಹಳ್ಳಿ ಆಗಿರ್ತಕ್ಕಂಥ ಧರ್ಮವರಹಳ್ಳಿಯಲ್ಲಿ ಸುಮಾರು ತಿಂಗಳುಗಳಾಗಿದೆ ಈ ಒಂದು ಲೈಟ್ ವ್ಯವಸ್ಥೆ ಆಗಿ. ಮೊದಲು ಸುಮಾರು 1.5 ವರ್ಷ 2 ವರ್ಷ ಹಿಂದ್ಗಡೆ ಹಾಕಿರ್ತಕ್ಕಂಥ ಲೈಟ್ಗಳು ಎಲ್ಲ ಹೋಗಿವೆ, ಹೆಚ್ಚು ಕಮ್ಮಿ 90%. ಈಗ ಒಂದೊಂದು ಲೈಟ್ ಇಲ್ಲ. ಬಹಳ ಮಹಿಳೆಯರಾಗಿರ್ಬೋದು, ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಓಡಾಡೋದಕ್ಕೂ ಸಹ ಕಷ್ಟ ಆಗಿದೆ. ಸಂಜೆ ಹೊತ್ತು ಕತ್ಲಾದ ತಕ್ಷಣ ದನಕರನ್ನು ಕರ್ಕೊಂಬರ್ಬೇಕಾದ್ರೂ ಓಡಿಸ್ಕೊಂಬರ್ಬೇಕಾದ್ರೂ ಕಷ್ಟ ಆಗಿದೆ. ಈ ಬಗ್ಗೆ ಅವರ ಅಧಿಕಾರಿಗಳು ಕೇಳೋರೆಲ್ಲ ಹೇಳೋರಿಲ್ಲ. ಈ ಬಗ್ಗೆ ಒಂದ್ಸಲ ನಾವು ಪಿಡಿಒನ ಮಾತಾಡಿದಾಗ 2-3 ದಿನದಲ್ಲಿ ಆಗ್ತೀವಿ ಅಂತ ಸುಮಾರು 10 ದಿವಸ ಹಿಂದೆ ಹೇಳಿದವರು. ಇಷ್ಟೊತ್ತಿಗೆ ಈ ಬಗ್ಗೆ ಎಲ್ಲೂ ತಲೆ ಕೂಡ ಈ ಕಡೆ ಹಾಕಿಲ್ಲ. ಹಂಗಾಗಿ ಅದು ಬೇರೆ. ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ತಕ್ಕಂತಹ ಎಲ್ಲ ಬಸ್ಸುಗಳು, ಎಲ್ಲ ವೆಹಿಕಲ್ಸ್ ಇದೇ ರೋಡಲ್ಲಿ ಹೋಗ್ತಾ ಇರುತ್ತೆ. ಆದರೂ ಸಹ ಈ ಬಗ್ಗೆ ಯಾರೂ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ತಕ್ಷಣ ಸಂಬಂಧಪಟ್ಟಂತಹ ತಾಲೂಕು ಇಒ ಆಫೀಸರ್ ಅವರಾಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಈ ಒಂದು ಆಗಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನೀರಿನ ಸೌಲಭ್ಯಗಳು ಅದೇ ರೀತಿ ನೀರಿನ ಸೌಲಭ್ಯ ಬಹಳ ಕಷ್ಟ ಇದೆ. ಕಳೆದ ಒಂದು ವಾರದಿಂದ ಸುಮಾರು 5 ದಿವಸ ನೀರು ಇಲ್ದಿರ ಭಾಳ ಪರದಾಡುವಂಥ ಕೆಲಸ ಆಯಿತು, ಹೆಣ್ಮಕ್ಳು ಎಲ್ಲರೂ. ಹಾಗಾಗಿ ನೀರಿನ ವ್ಯವಸ್ಥೆ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಈಗ ನಾವು ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಲೈಟ್ ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ಗಮನದಲ್ಲಿದೆ. ಆದರೆ ನಮ್ಮೂರಿಗೆ ಮಾತ್ರ ಇಷ್ಟೊತ್ತಿಗೆ ಯಾವುದೇ ಲೈಟ್ ಕೊಡದಿರೋ ತಾರತಮ್ಯ ಮಾಡ್ತಾ ಇರ್ತಕ್ಕಂಥದ್ದು ಈ ತಾರತಮ್ಯ ಕಂಡು ಬಂದಿರೋದ್ರಿಂದ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಪಿಡಿಒ ಅವರಿಗೆ ಮಾರ್ಗದರ್ಶನ ಮಾಡಿ ಇಲ್ಲಿ ಲೈಟ್ ವ್ಯವಸ್ಥೆ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ.